14th question. Find the sum of the odd numbers between 0 and 50. So 0 and 50 ಇವ್ರ ಮಧ್ಯೆ ಇರೋ ಆಡ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ 0 ಆದಮೇಲೆ ಇವ್ರ ಮಧ್ಯೆ ಇರೋ ಬಿಟ್ವೀನ್ ಫಸ್ಟ್ ಆಡ್ ನಂಬರ್ ಏನು 1. ಓಕೆ, 50 ಅಂದ್ರೆ ಇವನ್ ನಂಬರು. ಸೊ ಲಾಸ್ಟ್ ಆಡ್ ನಂಬರ್ ಏನಾಗುತ್ತೆ 49 ಆಗುತ್ತೆ. ಇವರಿಬ್ಬರ ಮಧ್ಯೆ ಫಸ್ಟ್ ಆಡ್ ನಂಬರ್ ಬಂದು 1, ಲಾಸ್ಟ್ ಆಡ್ ನಂಬರ್ ಬಂದು 49. ಸೊ ಇವ್ರನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳ್ತಾನೆ. ಸೊ ನೆಕ್ಸ್ಟ್ ಆಡ್ ನಂಬರ್ ಏನಿರ್ತದೆ 3 ಇರ್ತದೆ, ನೆಕ್ಸ್ಟ್ ಆಡ್ ನಂಬರ್ 5. ಓಕೆ, ಸೊ ಇದು ಸೀರೀಸು, ಇದಿಷ್ಟು ಆ್ಯಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ನಥಿಂಗ್ ಬಟ್ ಏನು SN ಕೇಳ್ತಾ ಇದ್ದಾನೆ. ನಮಗೇನು ಗೊತ್ತು, ಎ ಗೊತ್ತು, ಎ ವ್ಯಾಲ್ಯೂ ಏನು 1. ಓಕೆ, AN ವ್ಯಾಲ್ಯೂ ಏನು 49. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ, ಡಿ ವ್ಯಾಲ್ಯೂ ಏನು A2 ಮೈನಸ್ A1. A2 ಬಂದು 3, A1 ಬಂದು 1. 3 1 ಹೋದ್ರೆ 2. ಸೊ ಡಿ ವ್ಯಾಲ್ಯೂ ಕೂಡ ಗೊತ್ತು. ಓಕೆ, ಸೊ ನಮಗೆ ಎನ್ ವ್ಯಾಲ್ಯೂ ಗೊತ್ತಿಲ್ಲ. ಫಸ್ಟ್ ಈ AN ಫಾರ್ಮ್ನ ಯೂಸ್ ಮಾಡಿ ಎನ್ ಫೈಂಡ್ ಔಟ್ ಮಾಡೋಣ. ಸೊ AN ಇಸ್ ಈಕ್ವಲ್ ಟು ಏನು, A ಪ್ಲಸ್ N ಮೈನಸ್ 1 ಇಂಟು ಡಿ. AN ವ್ಯಾಲ್ಯೂ 49, A ವ್ಯಾಲ್ಯೂ 1 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಏನಿದೆ 2 ಇದೆ. ಓಕೆ, ಈಗ ಪ್ಲಸ್ 1 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 1 ಆಗುತ್ತೆ. N ಮೈನಸ್ 1 ಇಂಟು 2, 49 ಅಲ್ಲಿ 1 ಹೋದರೆ 48 ಆಯಿತು. N ಮೈನಸ್ 1 ಇಂಟು 2, ಈಗ ಇಂಟು ಇರೋದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡ್ ಆಗುತ್ತೆ. N ಮೈನಸ್ 1, 2 1 ಜಾ 2, 24 ಜಾ. ಸೊ ಏನಾಯಿತು 24 ಇಸ್ ಈಕ್ವಲ್ ಟು N ಮೈನಸ್ 1. ಇದನ್ನು ಉಲ್ಟಾ ಬರೆದ್ರೆ N ಮೈನಸ್ 1 ಇಸ್ ಈಕ್ವಲ್ ಟು 24, ಮೈನಸ್ 1 ಹಾಕೊಂಡು ಹೋದರೆ ಪ್ಲಸ್ 1 ಆಯಿತು. N ಇಸ್ ಈಕ್ವಲ್ ಟು 25 ಆಯಿತು. ಓಕೆನಾ. ಸೊ ಈಗ ನಮಗೆ ಬೇಕಾದ್ರೆ SN, ಇವಾಗ N ಗೊತ್ತಾಗ್ಬಿಡ್ತು. ಸೊ ನಾನು SN ಕಂಡಿಡಿಯೋದು ಈಸಿ. ಓಕೆನಾ. ಸೊ ನನಗಿಲ್ಲಿ ಏನೂ ಗೊತ್ತು, ಏನು ಗೊತ್ತಿರೋದ್ರಿಂದ ನಾನು ಸೆಕೆಂಡ್ ಫಾರ್ಮ್ನ ಅಪ್ಲೈ ಮಾಡ್ತೀನಿ. ಯಾವುದದು SN ಇಸ್ ಈಕ್ವಲ್ ಟು N/2 ಇಂಟು A ಪ್ಲಸ್ AN. ಈಗ N ಇದ್ದಲ್ಲಿ ಎಷ್ಟಿದೆ 25, N ವ್ಯಾಲ್ಯೂ ಬಂದು 25/2, A ವ್ಯಾಲ್ಯೂ ಬಂದು 1, AN ಬಂದು 49. ಓಕೆನಾ. A ವ್ಯಾಲ್ಯೂ ಬಂದು 1, AN ಬಂದು 49 ಇಸ್ ಈಕ್ವಲ್ ಟು 25/2 ಇಂಟು 49 ಪ್ಲಸ್ 1 ಏನಾಯಿತು 50 ಆಯಿತು. 2 1 ಜಾ 2, 25 ಆಯಿತು. 25 ಇಂಟು 25 ಏನಾಯಿತು 625 ಆಯಿತು. ಇದು ಬಂದ್ಬಿಟ್ಟು ಸಮ್ ಆಫ್ 25 ಟರ್ಮ್ಸ್. ಓಕೆನಾ. ಸೊ ಈಗ ಸಮ್ ಆಫ್ ಆಡ್ ನಂಬರ್ ಬಿಟ್ವೀನ್ 0 ಆ್ಯಂಡ್ 50 ಬಂದ್ಬಿಟ್ಟು ಎಷ್ಟು 625.